ಬೆಂಗಳೂರು ನಿರ್ಮಾತೃ ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತ್ಯೋತ್ಸವವನ್ನು ಆನೇಕಲ್ ಪಟ್ಟಣದಲ್ಲಿ ಅತ್ಯಂತ ಸಂಭ್ರಮ ಮತ್ತು ಸಡಗರದಿಂದ ಆಚರಿಸಲಾಯಿತು. ತಾಲೂಕು ಒಕ್ಕಲಿಗರ ಸಂಘದ ಕಚೇರಿ ಹಾಗೂ ತಾಲೂಕು ಕಚೇರಿಯ ಆವರಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ನಾಡಪ್ರಭುಗಳಿಗೆ ವಿಶೇಷ ಗೌರವ ಸಲ್ಲಿಸಲಾಯಿತು. ಕಾರ್ಯಕ್ರಮದ ಅಂಗವಾಗಿ ಸ್ಥಳೀಯ ಶಾಸಕ ಬಿ ಶಿವಣ್ಣ, ತಾಲೂಕು ದಂಡಾಧಿಕಾರಿಗಳಾದ ಶಶಿಧರ್ ಮಾಡಿಯಾಳ್, ಒಕ್ಕಲಿಗರ ಸಂಘದ ಪದಾಧಿಕಾರಿಗಳು ಹಾಗೂ ಸ್ಥಳೀಯ ಮುಖಂಡರು ನಾಡಪ್ರಭು ಕೆಂಪೇಗೌಡರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸುವ ಮೂಲಕ ಗೌರವ ಸಮರ್ಪಣೆ ಮಾಡಿದರು. ನಂತರ ತಾಲೂಕು ಕಚೇರಿಯಲ್ಲಿ ಆಯೋಜಿಸಿದ್ದ ವೇದಿಕೆ ಕಾರ್ಯಕ್ರಮದಲ್ಲಿ ಶಾಸಕ ಬಿ ಶಿವಣ್ಣ ಮತ್ತು ದಂಡಾಧಿಕಾರಿಗಳು ಜ್ಯೋತಿ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾಗಿ ಚಾಲನೆ ನೀಡಿದರು. ಈ ವೇಳೆ ನಾಡಪ್ರಭುಗಳ ಸಾಧನೆ ಮತ್ತು ಬೆಂಗಳೂರು ನಿರ್ಮಾಣದಲ್ಲಿ ಅವರ ಕೊಡುಗೆಯನ್ನ ಸ್ಮರಿಸಲಾಯಿತು. ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಶಾಸಕ ಬಿ ಶಿವಣ್ಣರವರು, ನಾಡಪ್ರಭು ಕೆಂಪೇಗೌಡರು ಕೇವಲ ಬೆಂಗಳೂರಿನ ನಿರ್ಮಾತೃಗಳಲ್ಲದೆ ಅವರು ದೂರದೃಷ್ಟಿಯ ಆಡಳಿತಗಾರರು. ನಮ್ಮ ಬೆಂಗಳೂರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಗಳಿಸಿದೆ ಎಂದರೆ ಅದಕ್ಕೆ ಕಾರಣ ಕೆಂಪೇಗೌಡರು. ಅವರ ಆಡಳಿತ ವೈಖರಿ ಮತ್ತು ಸಾಮಾಜಿಕ ಕಳಕಳಿ ಇಂದಿನ ಯುವ ಪೀಳಿಗೆಗೆ ಮಾದರಿಯಾಗಿದೆ. ಕೆರೆಗಳನ್ನು ನಿರ್ಮಾಣ ಮಾಡುವ ಮೂಲಕ ರೈತರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಎಂದು ಬಣ್ಣಿಸಿದರು. ಒಕ್ಕಲಿಗರ ಸಂಘದ ಅಧ್ಯಕ್ಷ ಎನ್ಎಸ್ ಪದ್ಮನಾಭ್, ತಿಲಕ್ ಕುಮಾರ್, ಹರೀಶ್ ಗೌಡರವರ ನೇತೃತ್ವದಲ್ಲಿ ಆನೇಕಲ್ ತಾಲೂಕಿನ ಒಕ್ಕಲಿಗ ಜನಾಂಗಕ್ಕೆ ಒಂದು ಕೆಂಪೇಗೌಡರ ಪುತ್ಥಳಿ ಮತ್ತು ಭವನ ನಿರ್ಮಾಣಕ್ಕೆ ಜಾಗ ಮಂಜೂರು ಮಾಡಿಸುವಂತೆ ಶಾಸಕರಿಗೆ ಮನವಿ ಸಲ್ಲಿಸಿದರು. ಇನ್ನು ಈ ಕಾರ್ಯಕ್ರಮದಲ್ಲಿ ಆನೇಕಲ್ ಪುರಸಭೆಯ ಮಾಜಿ ಅಧ್ಯಕ್ಷ ಎನ್ಎಸ್ ಪದ್ಮನಾಭ್, ಮುಖಂಡರಾದ ಹರೀಶ್ ಗೌಡ, ಚಿಕ್ಕ ಹಾಗಡೆ ಎಂ, ತಿಲಕ್ ಕುಮಾರ್, ಬೈರೇಗೌಡ, ಉಲ್ಲಾಸ್ ಬಿ ಶಿವಣ್ಣ, ಗೆರಟಿಗನ ಬೆಲೆ ರಾಮಕೃಷ್ಣ, ಲೋಕೇಶ್ ಗೌಡ, ಕುಮಾರ್, ವೇಣು ಸೇರಿದಂತೆ ಒಕ್ಕಲಿಗರ ಸಂಘದ ಪದಾಧಿಕಾರಿಗಳು, ವಿವಿಧ ಸಂಘಟನೆಗಳ ಮುಖಂಡರು ಮತ್ತು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ನಿಮ್ಮೆಲ್ಲರ ನೆಚ್ಚಿನ ಶಾಸಕರು ಬಿ ಶಿವಣ್ಣ ಸರ್ ಅವರಿಗೂ ಪ್ರಭು ಕೆಂಪೇಗೌಡರ 517ನೇ ಜನ್ಮ ದಿನಾಚರಣೆಯನ್ನು ಅದ್ದೂರಿಯಾಗಿ ಕೆಂಪೇಗೌಡ ಬಡಾವಣೆಯಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸರ್ಕಾರದ ವತಿಯಿಂದ ಅದ್ದೂರಿಯಾಗಿ ಇವತ್ತು ನಡೀತಾ ಇದೆ. ಸುಮಾರು 1 ಲಕ್ಷ ಜನ ಸೇರಿ ಕಾರ್ಯಕ್ರಮ ನಡೀತಾರೆ. ಇದು ಸರ್ಕಾರದ ವತಿಯಿಂದ ಪ್ರತಿ ವರ್ಷವೂ ಕೂಡ ಎಲ್ಲ ತಾಲೂಕುಗಳಲ್ಲೂ ಕೂಡ ನಾವು ಮಾಡಬೇಕು ಅಂತೇಳಿ ಈ ಒಂದು ಸರ್ಕಾರದ ಕಾರ್ಯಕ್ರಮವಾಗಿ ಇವತ್ತು ರೂಪುಗೊಂಡಿದೆ. ಇವತ್ತು ಕೆಂಪೇಗೌಡರ 517ನೇ ಜನ್ಮ ದಿನಾಚರಣೆ. ತಮಗೆಲ್ಲರೂ ಕೂಡ ಕೆಂಪೇಗೌಡರ ದಿನಾಚರಣೆಯ ಶುಭಾಶಯಗಳನ್ನು ತಮಗೆಲ್ಲರೂ ಕೂಡ ತಿಳಿಸ್ತಾ, ನಾಡಪ್ರಭು ಕೆಂಪೇಗೌಡರು ಅಂದರೆ ಅವರನ್ನು ನಾವು 517 ವರ್ಷ ಆದರೂ ಕೂಡ ನಾವು ನೆನೆಸ್ಕೊತಾ ಇದ್ದೀವಿ ಅಂತ ಹೇಳಿದ್ರೆ ಅವರು ಮಾಡಿರ್ತಕ್ಕಂಥ ಸಾಧನೆ. ಇವತ್ತು ಸಾಧನೆ ಮಾಡಿರ್ತಕ್ಕಂಥವ್ರು ಯಾವತ್ತೂ ಕೂಡ ಇತಿಹಾಸದ ಪುಟಗಳಲ್ಲಿ ಸೇರ್ತಾರೆ. ಅಂಥ ಒಬ್ಬ ವ್ಯಕ್ತಿ ಇವತ್ತು ಬೆಂಗಳೂರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಖ್ಯಾತಿಯನ್ನು ಪಡೆಯುವಂಥ ಒಂದು ಹೆಸರು ಬಂದಿದೆ ಅಂತ ಹೇಳಿದ್ರೆ ಅದಕ್ಕೆ ಮೂಲ ಕಾರಣಕರ್ತರು ಕೆಂಪೇಗೌಡರು. ಕೆಂಪೇಗೌಡರು 517 ವರ್ಷ ಆಗಿದೆ ಅವರು ಹುಟ್ಟಿ. ಅವರು ಮಾಡಿದಂಥ ಒಂದು ಸಾಧನೆ ಇವತ್ತು ಅನೇಕ ಕೆರೆಗಳನ್ನು ಕಟ್ಟಿದ್ರು. ಅವ್ರ ಉದ್ದೇಶ ಏನಿತ್ತು ಅಂತ ಹೇಳಿದ್ರೆ ಮುಂದಿನ ಪೀಳಿಗೆಗೆ ಇವತ್ತು ರೈತರು ಕೆರೆಗಳು ಇರೋದ್ರಿಂದ ಅವರು ಎಲ್ಲರೂ ಕೂಡ ಬೆಳೆ ಬೆಳೆದು ಮುಂದಿನ ಭವಿಷ್ಯದಲ್ಲಿ ಬದುಕಲಿಕ್ಕೆ ಒಂದು ದಾರಿ ಆಗುತ್ತೆ ಅಂತೇಳಿ ಕೆರೆಗಳನ್ನು ಕಟ್ಟಿ, ಮತ್ತು ಬೆಂಗಳೂರನ್ನು 4 ಪಿಲ್ಲರ್ಗಳು ಇವತ್ತು ಕೂಡ ಲಾಲ್ಬಾಗಲ್ಲಿ ಹೊಂದಿದೆ. 4 ಕಡೆನೂ ಕೂಡ ಇಷ್ಟಕ್ಕೆ ಬೆಂಗಳೂರು ಆಗುತ್ತೆ ಅನ್ನುವಂಥ ಒಂದು ಕಲ್ಪನೆ ಇಟ್ಕೊಂಡಿದ್ರು. ಆದರೆ ಇವತ್ತು ಅದು 10ರಷ್ಟು 20ರಷ್ಟು ಬೆಳೆದ್ಬಿಟ್ಟಿದೆ ಬೆಂಗಳೂರು. ಅಂಥ ಒಂದು ಕಲ್ಪನೆಯನ್ನು ಕಂಡಂಥ ಕೆಂಪೇಗೌಡರನ್ನು ನಾವು ಇವತ್ತು ದಿನ ಅವರ ಒಂದು ಜಯಂತಿಯನ್ನು ಆಚರಣೆ ಮಾಡೋದ್ರ ಮುಖಾಂತರ ಇವತ್ತು ನೆನೆಸ್ಕೋತಾ ಇರ್ತೇವೆ. ಇವತ್ತು ಕೂಡ ನಮ್ಮ ಬೆಂಗಳೂರನ್ನು ಕಟ್ಟಿದಂಥ ಪುರುಷರಲ್ಲಿ ಮೊದಲಿಗರು ಕೆಂಪೇಗೌಡರು. ಅಂಥವರ ಒಂದು ಜಯಂತಿಯನ್ನು ಇವತ್ತು ಸರ್ಕಾರದ ವತಿಯಿಂದ ಕೂಡ ಎಲ್ಲ ತಾಲೂಕುಗಳಲ್ಲೂ ಕೂಡ ಇವತ್ತು ಅದ್ದೂರಿಯಾಗಿ ನಡೀತಾ ಇದೆ. ಸರ್ಕಾರದ ವತಿಯಿಂದ ಸುಮಾರು 1 ಲಕ್ಷ ಜನ ಸೇರಿ ಇವತ್ತು ಕೆಂಪೇಗೌಡ ಬಡಾವಣೆಯಲ್ಲಿ ಯಶವಂತಪುರ ಕಾನ್ಸ್ಟಿಟ್ಯೂನ್ಸಿನಲ್ಲಿರ್ತಕ್ಕಂಥ ಕೆಂಪೇಗೌಡ ಬಡಾವಣೆಯಲ್ಲಿ
ಇವತ್ತು ಕಾರ್ಯಕ್ರಮ ನಡೀತಾ ಇದೆ. ನಾನು 9 ಗಂಟೆಗೆ ಬರೋದಕ್ಕೆ ರೆಡಿ ಇದ್ದೆ. ಬೇಡ ಇವರೇನೇನೇ ಬೇಡ, ಇನ್ನೂ ಸ್ವಲ್ಪ ಲೇಟಾಗಿ ಬನ್ನಿ, 10:30 ಮೇಲೆ ಬನ್ನಿ ಅಂತ ಹೇಳೋದು. ಅದಕ್ಕೋಸ್ಕರ ನಾನು ಲೇಟಾಗೇನು ಬಂದಿಲ್ಲ, ಕರೆಕ್ಟಾಗಿ ಬಂದಿದ್ದೆ. ಇವತ್ತು ತುಂಬ ಸೀಮಿತವಾಗಿರ್ತಕ್ಕಂಥ ನಾಯಕರುಗಳಲ್ಲ ಇವರೆಲ್ಲ, ಎಲ್ಲ ಜಾತಿಯವರು ಸೇರಿ ಅವರನ್ನು ಗೌರವ ಕೊಡಬೇಕು ಅಂಥ ಒಂದು ನಾಯಕರುಗಳು ಇವತ್ತು ನಮ್ಮ ಕೆಂಪೇಗೌಡರು. ಅವರು ಕಟ್ಟಿರ್ತಕ್ಕಂಥ ಕೆರೆಗಳು ಇವತ್ತು ಜನಗಳಿಗೆ ಉಪಯೋಗ ಆಗ್ತಾ ಇದ್ದಾವೆ. ಬೆಂಗಳೂರು ಮೂಲ ಕೆಂಪೇಗೌಡರು ಇವತ್ತು ಮೂಲ ಕಟ್ಟಿರ್ತಕ್ಕಂಥ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಇಡೀ ಪ್ರಪಂಚದಲ್ಲಿ ಹೆಸರುವಾಸಿಯಾಗಿರ್ತಕ್ಕಂಥದ್ದು ಕೆಂಪೇಗೌಡರು ಕಟ್ಟಿರ್ತಕ್ಕಂಥ ಬೆಂಗಳೂರು ಹೆಸರು. ಅಂಥ ಒಂದು ನಾಯಕನ ಇವತ್ತು ಜನ್ಮದಿನಾಚರಣೆ ಆಗ್ತಾ ಇದೆ. ನಾವೆಲ್ಲರೂ ಕೂಡ ತುಂಬ ಸಂತೋಷದಿಂದ ಈ ಒಂದು ಸಮಾರಂಭದಲ್ಲಿ ಭಾಗವಹಿಸಿದ್ದೇವೆ. ನಮಗೂ ಕೂಡ ಕೆಂಪೇಗೌಡರ ಜಯಂತಿಯ ಮತ್ತೊಂದು ಶುಭಾಶಯಗಳಲ್ಲಿ ನಾನು ಮಾತನಾಡಿಸ್ತೇನೆ. ನಾಡಪ್ರಭು ಕೆಂಪೇಗೌಡರ ಜಯಂತಿ ಅಂಗವಾಗಿ ಆನೇಕಲ್ ತಾಲೂಕು ಕಚೇರಿಯಲ್ಲಿ ತಹಸೀಲ್ದಾರ್ ನೇತೃತ್ವದಲ್ಲಿ ಹಾಗೂ ನಮ್ಮ ಸಂಘದ ಅಧ್ಯಕ್ಷರ ನೇತೃತ್ವದಲ್ಲಿ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿದೆ. ಈ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ನಮ್ಮ ಕುಲ ಬಾಂಧವರು ಹಾಗೂ ಸರ್ವ ಜನರಿಗೂ ಶುಭಾಶಯಗಳು ಹೇಳಕ್ಕೆ ಬಯಸ್ತೀವಿ. ಅದೇ ರೀತಿ ಶಾಸಕರಿಗೆ 4 ವರ್ಷದ ಹಿಂದೆ ಮನವಿ ಕೊಟ್ಟಿದ್ವಿ. ಎಲ್ಲ ಜನಾಂಗದವ್ರಿಗೂ ಜಾಗ ಅಥವಾ ಸೈಟು ಮಾಡಿಕೊಟ್ಟಿದ್ದೀರಾ. ನಮ್ಮ ಒಕ್ಕಲಿಗರ ಕುಲ ಬಾಂಧವಕ್ಕೆ ಏನೂ ಮಾಡಿಕೊಟ್ಟಿಲ್ಲ ಇದುವರೆಗೂ. 13 ವರ್ಷದಿಂದ ಶಾಸಕರಾಗಿರ್ತೀರಿ ಅಂತೇಳಿ ಹೋದ 4 ವರ್ಷದಲ್ಲಿ ಮನವಿ ಕೊಟ್ಟಿದ್ವಿ. ಅವರು ಈಗ ಒಂದು ಆಶ್ವಾಸನೆ ಕೊಟ್ಟು ಹೋಗಿದ್ದಾರೆ. ಈಗ ನೀವೇ ಜಾಗ ನೋಡಿ ಅದನ್ನು ನಾವು ನಾವು ಜಾಗನ ಗ್ರಾಂಟ್ ಮಾಡಿಕೊಡ್ತೀವಿ ಅಂತೇಳಿ ಆಶ್ವಾಸನೆ ಕೊಟ್ಟಿದ್ದಾರೆ. ಅವ್ರಿಗೂ ತುಂಬ ಧನ್ಯವಾದಗಳು ಹೇಳ್ತಾ ಎಲ್ಲ ನಾಡಿನ ಸಮಸ್ತ ಜನರಿಗೆ 517 ಜನ್ಮದಿನೋತ್ಸವದ ಶುಭಾಶಯಗಳು. ನಾಡಿನ ಜನತೆಗೆ ಕೆಂಪೇಗೌಡ ಜಯಂತಿಯ ಶುಭಾಶಯಗಳು. ವಿಶೇಷವಾಗಿ ನಮ್ಮ ಆನೇಕಲ್ ತಾಲೂಕಿನ ಜನತೆಗೆ. ಏಕೆಂದರೆ ಕೆಂಪೇಗೌಡರು ನನಗೆ ಗೊತ್ತಿರೋ ಹಾಗೆ ಬರೀ ಬೆಂಗಳೂರು ಕಟ್ಟಿದ್ದೆಲ್ಲ, ಆನೇಕಲ್ ತಾಲೂಕು ಸಹ ಕಟ್ಟಿದ್ದು ಕೆಂಪೇಗೌಡರು ಅಂತ ಒಂದು ಇತಿಹಾಸ ಇದೆ. ಈಗ ಏನು ನಾವು ತಿಮ್ಮರಾಯ ಸ್ವಾಮಿ ದೇವಸ್ಥಾನ ಆಗ್ಬೋದು, ಮತ್ತು ಇಲ್ಲಿರುವಂಥ ಸುರ್ಜಕ್ನಹಳ್ಳಿ ಪಂಚಾಯತಿಲಿರುವಂಥ ಒಂದು ಕೆರೆ ಕಟ್ಟೆ ಆಗ್ಬೋದು, ಮತ್ತು ಚಿಕ್ಕಕೆರೆ ಕಲ್ಯಾಣಿ ಆಗ್ಬೋದು, ಇವೆಲ್ಲ ಈ ಕೆರೆ ಕಟ್ಟೆಗಳನ್ನೆಲ್ಲ ಕಟ್ಟಿದ್ದು ನಮ್ಮ ಕೆಂಪೇಗೌಡರು ಅಂತ ಒಂದು ಇತಿಹಾಸ ಇದೆ. ಕೆಂಪೇಗೌಡರು ಯಾವುದೇ ಒಂದು ಜಾತಿಗೆ ಸೀಮಿತವಾದ ವ್ಯಕ್ತಿಯಲ್ಲ. ಏಕೆಂದರೆ ಕೆಂಪೇಗೌಡರು ಆಗ್ಬೋದು, ಬಸವಣ್ಣ ಆಗ್ಬೋದು, ಶಿವಕುಮಾರ ಸ್ವಾಮಿಗಳಾಗ್ಬೋದು, ಕನಕದಾಸರಾಗ್ಬೋದು, ಅಂಬೇಡ್ಕರ್ ಆಗ್ಬೋದು, ಇವರೆಲ್ಲ ಯಾವುದೇ ಜಾತಿಗೆ ಸೀಮಿತವಾದ ವ್ಯಕ್ತಿಯಲ್ಲ. ಏನಂದರೆ ಎಲ್ಲ ಜನಾಂಗದ ವ್ಯಕ್ತಿಗಳು ಚೆನ್ನಾಗಿ ಬದುಕಬೇಕು ಬೆಂಗಳೂರಲ್ಲಿ ಅಂತ ಇವತ್ತು ಬೆಂಗಳೂರನ್ನ ಕಟ್ಟಿದ್ದು ಆ ಕಾಲದಲ್ಲಿ ನಮ್ಮ ಕೆಂಪೇಗೌಡರು. ಏನಂದರೆ ಆ ಬೆಂಗಳೂರು ಕಟ್ಟುವಾಗ ಎಲ್ಲ ಜನಾಂಗಕ್ಕೂ ಒಂದು ಹಲವಾರು ಅವರು ವ್ಯಾಪಾರದ ದೃಷ್ಟಿಯಿಂದ ಇಟ್ಕೊಂಡು ಆಗಿನ ಕಾಲದಲ್ಲಿ ನಮ್ಮ ಬೆಂಗಳೂರು ಬೃಹತ್ ಕಾರ್ಯದಲ್ಲಿ ಬೆಳಿಬೇಕು ಅಂತ ಅದೊಂದು ಮೂಲ ಕಾರ್ಯಕರ್ತ. ಇವತ್ತೇನು ಬೆಂಗಳೂರು ಪ್ರಪಂಚದಲ್ಲೇ ವಿಶ್ವದಲ್ಲೇ ಏನೋ ಒಂದು ಖ್ಯಾತಿ ಹೊಂದಿದೆ, ಅದಕ್ಕೆ ಮೂಲ ನಮ್ಮ ಕೆಂಪೇಗೌಡರು. ಇವತ್ತೇನಾರು ಬೆಂಗಳೂರು ಬೆಳೆದಿದೆ ಅಂದರೆ ಹೇಳಬೇಕು ಅಂದರೆ ಕೆಂಪೇಗೌಡರಿಂದನೇ ಆ ಬೆಂಗಳೂರು ಇವತ್ತು ವಿಶ್ವವಿಖ್ಯಾತವಾಗಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದೇ ರೀತಿ ನಮ್ಮ ಏನು ಈಗಾಗಲೇ ನಮ್ಮ ದಂಡಾಧಿಕಾರಿಗಳಾಗ್ಬೋದು, ಮತ್ತು ನಮ್ಮ ಶಾಸಕರಾಗ್ಬೋದು, ಮತ್ತು ಈಗೆಲ್ಲ ನಮ್ಮ ಸೇರಿರೋಂಥ ಎಲ್ಲ ನಮ್ಮ ಸಮುದಾಯದ ಎಲ್ಲ ಸಮಾಜದವರು ಮತ್ತು ಬೇರೆ ಬೇರೆ ಸಮಾಜದಿಂದನೂ ಸಹ ಈ ಕೆಂಪೇಗೌಡರ ಜಯಂತಿನ ಆಚರಣೆ ಮಾಡ್ತಾಯಿದ್ದಾರೆ. ದೇವರೆಲ್ಲರಿಗೂ ಒಳ್ಳೆಯದು ಮಾಡಲಿ. ಮುಂದಿನ ದಿನಗಳಲ್ಲಿ ಆನೇಕಲ್ ತಾಲೂಕಿನಲ್ಲಿ ಏನು ನಮ್ಮ ತಹಸೀಲ್ದಾರ್ ಆಗ್ಬೋದು ಮತ್ತು ನಮ್ಮ ಶಾಸಕರು ಹೇಳಿದಾಗೆ ಏನು ಕೆಂಪೇಗೌಡರ ಭವನ ನಿರ್ಮಾಣ ಆಗುತ್ತೆ ಅಂತ ಹೇಳಿದರೆ ಅದು ಶೀಘ್ರದಲ್ಲಿ ಆಗಲಿ ಅಂತ ನಾನು ಒಂದು ಇಷ್ಟಪಡ್ತೇನೆ. ನಮಸ್ಕಾರ. ಏನಿವತ್ತು 517ನೇ ಕೆಂಪೇಗೌಡರ ಜಯಂತ್ಯೋತ್ಸವದ ಆಚರಣೆಯನ್ನು ಮಾನ್ಯ ತಾಲೂಕು ಶಾಸಕರಾದಂಥ ಶಿವಣ್ಣ ಅವರು ಬಂದು ಈಗ ಉದ್ಘಾಟನೆ ಮಾಡಿ ಆಚರಣೆ ಮಾಡಿ ಹೊರಟಿರ್ತಾರೆ. ಅವರಿಗೆ ಹಾಗೂ ನಮ್ಮ ತಾಲೂಕಿನ ದಂಡಾಧಿಕಾರಿಗಳಾದಂಥ ತಹಸೀಲ್ದಾರ್ ಸಾಹೇಬರಿಗೆ ಎಲ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಕೆಂಪೇಗೌಡರ ಜಯಂತ್ಯೋತ್ಸವದ ಶುಭಾಶಯಗಳನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದೇ ರೀತಿ ನಮ್ಮ ತಾಲೂಕಿನ ಎಲ್ಲ ಜನಾಂಗದ ಮುಖಂಡರು, ನಾಯಕರುಗಳು ಮತ್ತು ಎಲ್ಲ ನಮ್ಮ ಕುಲಬಾಂಧವರು ಮತ್ತು ತಾಲೂಕಿನ ಎಲ್ಲ ಸಾರ್ವಜನಿಕರು ಬಂದು ಇವತ್ತು ನಾವು ಈ ಕೆಂಪೇಗೌಡರ ಜಯಂತ್ಯೋತ್ಸವವನ್ನು ಆಚರಣೆ ಮಾಡಿದ್ದೇವೆ. ಭಾಳ ಅರ್ಥಪೂರ್ಣ ಆಚರಣೆ ಆಗಿದೆ. ಈಗ ನಮ್ಮ ಘನ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರು ಇವತ್ತಿನ ದಿನ ಒಂದು ಐತಿಹಾಸಿಕ ದಿನವನ್ನು ಮಾಡಿಕೊಟ್ಟಿದ್ದಾರೆ. ಏನು 15 ಲಕ್ಷ ಗಿಡಗಳನ್ನು ನೆಡುವ ಮೂಲಕ
ಪರಿಸರಕ್ಕೆ ಒತ್ತನ್ನು ಕೊಟ್ಟು ನಾಡಪ್ರಭು ಕೆಂಪೇಗೌಡರ ಜಯಂತ್ಯೋತ್ಸವವನ್ನು ಭಾಳ ಅರ್ಥಪೂರ್ಣವಾಗಿ ಹಾಗೆ ವಿಶ್ವಮಟ್ಟದ ಒಂದು ರೆಕಾರ್ಡನ್ನು ಕೂಡ ಗಿನ್ನಿಸ್ ರೆಕಾರ್ಡ್ ಕೂಡ ಆಗ್ತದೆ. ಇವತ್ತು 15 ಲಕ್ಷ ಗಿಡ ನೆಡುವ ಮುಖಾಂತರ ಗಿನ್ನಿಸ್ ರೆಕಾರ್ಡ್ ಕೂಡ ಸ್ಥಾಪನೆ ಆಗ್ತದೆ. ಈ ಒಂದು ಮಹತ್ವವಾದ ದಿನವನ್ನು ಮಹತ್ವವಾದ ಕಾರ್ಯಕ್ರಮವನ್ನು ಮಾಡ್ತಾ ಇರ್ತಕ್ಕಂಥ ನಮ್ಮ ಗಣರಾಜ್ಯದ ಸರ್ಕಾರದ ಮುಖ್ಯಮಂತ್ರಿಗಳಂತ DK ಶಿವಕುಮಾರ್ಗೆ ಮತ್ತು ಎಲ್ಲ ಸರ್ಕಾರದ ಪ್ರತಿನಿಧಿಗಳೇ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಇಷ್ಟಪಡ್ತಾ ಇದ್ದೀನಿ. ಈ ಒಂದು ಐತಿಹಾಸಿಕ ದಿನವನ್ನು ನಾವು ಇಲ್ಲಿ ನಮ್ಮ ತಾಲೂಕಿನಲ್ಲಿ ನಾವೆಲ್ಲರೂ ಸರ್ವರು ಸೇರಿಕೊಂಡು ಇವತ್ತು ನಾವು ಇಲ್ಲಿ ಕೆಂಪೇಗೌಡನ ಜಯಂತ್ಯೋತ್ಸವವನ್ನು ಆಚರಣೆ ಮಾಡಿದ್ದೇವೆ. ಬಂದಂಥ ಎಲ್ಲ ನನ್ನ ಪತ್ರಿಕಾ ಮಿತ್ರರಿಗೆ, ಎಲ್ಲ ಸ್ನೇಹಿತರಿಗೆ, ಕುಲಬಾಂಧವರಿಗೆ ಎಲ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಕೆಂಪೇಗೌಡರ ಜಯಂತ್ಯೋತ್ಸವ ಶುಭಾಶಯಗಳನ್ನ ಹೇಳ್ತಾ ನಾನು